ಫಸ್ಟ್ ಎಂಟ್ರಿ ಹೆಂಗೆ ನೀವು ಆಗಿದ್ದು ಸಿನಿಮಾಗೆ? ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತೇಳಿ. ಮನೆಯಲ್ಲಿ ಅಲೋ ಇಲ್ಲ, ಫುಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು, ತುಂಬ ಟ್ರೆಡಿಷನಲ್ ಫ್ಯಾಮಿಲಿ. ನಾನು ಸ್ವಲ್ಪ ಗ್ಲಾಮರ್. Welcome to my party, we're just getting started, a life is a dream. ಅವ್ರಿಗೆ ನಂಬಿಕೆ ಇರಲಿಲ್ಲ, ಹೋಗಿದ್ದಾಳೆ ಏನೋ ಮಾಡ್ತಾಳೆ ಅಂತ. ಹೋಗಿದ್ದಾಳಲ್ಲ, ಬಸ್ ಬರ್ತಾಳೆ, ಎಲ್ಲಿ ಹೋಗ್ತಾಳೆ ಅವಳು ಅಂತೇಳಿ. ಫಸ್ಟ್ ಸಿನಿಮಾ ನಿಮ್ದು ಎಂಟ್ರಿ ಆಗಿದೆ ಯಾವ ಸಿನಿಮಾ? ನೀವು ಮಾಡಿದ್ದೀರಾ ಅದರಲ್ಲಿ? ಹಾಲು ತುಪ್ಪ. ಹಾಲು ತುಪ್ಪ ಅಲ್ಲ, ನೀವು ಇನ್ನೇ ಹಾಲು ತುಪ್ಪ ಇದ್ದಂಗೆ ಇದ್ದೀರಿ ಇವಾಗ. ನೀವು ಇನ್ನೂ ಹಾಲು ತುಪ್ಪ ಇಲ್ಲ, ನೀವು ಹಂಗೆ ಇದ್ದೀರಾ. ಬಾಯ್ ಫ್ರೆಂಡು ಯಾರಾದ್ರೂ ಒಂದು ಲೆಟರ್ ಇಟ್ಕೊಂಡ್ಬಂದು ಕಾಲೇಜ್ ಟೈಮ್, ಹೈಸ್ಕೂಲ್ ಟೈಮಲ್ಲೆಲ್ಲ ಸಾಕಷ್ಟು ಲವ್ ಸ್ಟೋರೀಸ್ ಇತ್ತು. ಅವಾಗೆಲ್ಲ ಡೈಲಿ ರೋಸ್ ತಂದು ಕೊಡೋದು, ಡೈರಿ ಮಿಲ್ಕ್ ಚಾಕ್ಲೇಟ್ ತಂದು ಕೊಡೋದು, ಚೆನ್ನಾಗಿರ್ತಾ ಇತ್ತು. ಈಗ ಕತೆ ನೀವೆಲ್ಲ ಯಾವ್ದಾರು ಒಂದು ಸಿನಿಮಾ ಕತೆ ಕೇಳ್ತೀರಲ್ವಾ? ಸೊ ಅದ್ರೊಳಗಡೆ ನಿಮ್ಗೆ ಸಿಚುವೇಶನ್ ಅಲ್ಲಿ ಕಾಸ್ಟ್ಯೂಮ್ ಈ ತರ ಇರುತ್ತೆ ಅಂತ ಹೇಳಿರ್ತಾರೆ, ಕಿಸ್ಸಿಂಗ್ ಸೀನ್ ಹೇಳಿರ್ತಾರೆ, ಕರೆಕ್ಟ್ ಅಲ್ವಾ? ಕರೆಕ್ಟಾ? ಹೌದು. ನಿಮ್ಗೆ ಯಾವ ತರ ಹೇಳಿದಾರೆ? ಯಾರಾದ್ರು ಲಿಪ್ ಕಿಸ್ ಇರುತ್ತೆ ಅದು ಇದು ಅಂತ ಹೇಳಿದಾರ? ಸಮ್ ಮೂವೀಸ್ ಅಲ್ಲಿ ಲಿಪ್ ಕಿಸ್ ಇರುತ್ತೆ ಅಂತ ಹೇಳಿರ್ತಾರೆ, ಬಟ್ ಅದು ಲಿಪ್ ಕಿಸ್ ಹೋಗಿ ಸ್ಮೂಚ್ ಆಗಿಬಿಡುತ್ತೆ. ಓಕೆ, ಇನ್ನೊಂದು ಟ್ರೆಂಡಿಂಗ್ ಏನೋ ಓಡ್ತಾ ಇದೆಲ್ಲ, ಹುಡುಗಿರಿ ಇಲ್ಲೆಲ್ಲ ಇದಾಕೋತಾ ಇರೋ ಮುಗ್ಬಿಟ್ಟು ಅದು ಸ್ಟೈಲ್ ಅದು ಹಾಕಿದ್ದೆ ನಾನು. ಅಲ್ಲ, ಇಲ್ಲಿ ಬಿಡಿ, ಅಲ್ಲಿ ಒಂಕ್ಳು ಬಾಕ್ಳು ಶುರು ಮಾಡ್ಬಿಟ್ರಲ್ಲ, ಅದು ಬೇಜಾರಾಗ್ಬಿಡುತ್ತೆ ನನಗೆ. ಅಲ್ಲಿ ಹಾಕೋತಾರೆ ನನಗೂ ಗೊತ್ತಾಗ್ತಾ ಇಲ್ಲಪ್ಪ. ಇಲ್ಲ, ಕಾಸ್ಟ್ಯೂಮ್ ವೈಸ್ ಸ್ಕರ್ಟ್ ಏನಾದ್ರು ಹಾಕಿದಾಗ ಹೊಕ್ಳು ಕಾಣ್ತಾ ಇರುತ್ತಲ್ವಾ, ಸೊ ಅವಾಗ ಒಂದು ಸ್ಟೈಲ್ ಅಷ್ಟೇ, ಒಂದು ಸೆಕ್ಸಿ ಲುಕ್ ಕೊಡೋವಂಥದ್ದು. ಹುಡುಗಿರ ಅಂತಂದ್ರೆ ಗ್ಲಾಮರ್, ಎಲ್ಲರೂ ನೋಡೋದೇ ಗ್ಲಾಮರ್. ಇವಾಗ ಗ್ಲಾಮರ್ ಬೇಕೇ ಬೇಕು, ಗ್ಲಾಮರ್ ಬೇಕೇ ಬೇಕು.